ಇಂಥವ್ರು ಹಾಡಿ ಯಾವ ರಾಗ ಯಾವ ನಾಟಕ ನಾಟ ಇಂತು ಭೃಗೋ ವೈಕುಂಠದಿಂದ ಇಳೆಗೆ ನಡೆ ತಂದ ಅನಂತರಂ ಮಾದೇವಿ ರಮಣನಾಸ್ಯವ ನೋಡಿ ಕಾಂತ ನೀನ್ ಆ ಮುನಿಯ ಪದನಯನಮಂ ತೆಗೆದುದು ಅಪಚಾರ ಮಲೆ ಭಕ್ತನಂ ಚಿಂತೆಗೀಡಂ ಗೈಬುದು ಉಚಿತಮೇ ಪೇಳು ಕಾಂತಾಯನಳು ಅಂತರಾತ್ಮಂ ನಗುತ್ತಲೇ ಎನ್ನನ ಮುನಿ ಮರೆಯದಂತೆಯುಂ ಮತ್ತೊಮ್ಮೆ ಬಾರದಿರಲಿ ಎಂದು ಅಂತು ಗೈದಿರ್ಪೆನೆಂದನಾಗ. ಚೆನ್ನಾಗಿ ಆಡ್ತಿರಲ್ಲ, ತುಂಬ ಹಿಂದೆ ಹೊಡಿತಾರಷ್ಟೆ. ಭೃಗು ಮಹರ್ಷಿಗಳು ವೈಕುಂಠದಿಂದ ಭೂಮಿಗೆ ಬಂದರು, ಪೂರ್ಣಾಹುತಿ ಆಯಿತು, ಆ ಯಾಗ ಎಲ್ಲ ಮುಗಿದೋಯ್ತು. ಈ ಕಡೆ ನಾರಾಯಣ ಮತ್ತು ಲಕ್ಷ್ಮಿ ಮಾತನ್ನು ನಿಲ್ಲಿಸಿದ್ರಲ್ಲ, ಇಷ್ಟೊತ್ತು ಮುಂದುವರಿಸ್ತಾ ಇದ್ದಾರೆ. ಗಂಡನ ನೋಡಿ ಹೇಳಿದೆ, ಏನು ರೀ ನೀವು ಮನೆ ಬಂದವ್ರದ್ದು ಕಣ್ ಕಿತ್ಬಿಡಲ್ಲ ತೊಗೊಂಡೋಗಿ ಹೇಳಿದೆ ಕೇಳಿದೆ ಮಾಡಿ ಸರಿನಾ, ನೀವು ತಪ್ಪು ಅಲ್ವಾ, ನಿಮ್ಮ ಭಕ್ತರಲ್ವ ಅವರೆಲ್ಲರೂ ಹಾಂ, ಯಾಕೆ ಹೀಗೆಲ್ಲ ಮಾಡಿದ್ರಿ ನೀವು ಅಂತ ಕೇಳಿದ್ವು. ಇದು ಅಪಚಾರ ಆಗಲಿಲ್ವಾ? ಆ ಭಕ್ತ ಚಿಂತೆ ಮಾಡಲ್ವಾ ಹೀಗೆಲ್ಲ ಮಾಡೋದಲ್ಲ? ಇನ್ಮೇಲೆ ನಿಮ್ಮನ್ನು ಯಾರೂ ಆರಾಧನೆ ಮಾಡಲ್ಲ ಈ ಥರ ಎಲ್ಲ ಮಾಡಿದ್ರೆ. ನೀವೇನಾದ್ರು ಕೊಡ್ತೀರಾ ಅಂದ್ರೇ ದೇವ್ರನ್ನ ಪೂಜೆ ಮಾಡ್ತಿರೋದು. ನಾವು ನೈವೇದ್ಯ ಇಟ್ಟಿರ್ತೀವಿ, ನಾವು ಒಂದು ದಿವಸ ತಿನ್ನಲಿ ಅವ್ರನ್ನ ನೋಡೋಣ, ಇನ್ನು ಯಾವತ್ತಾರು ಇಡ್ತಾರೆ ಅವ್ರಿಗೆ, ಯಾರು ಇಡಲ್ಲ. ನವರಾತ್ರಿಲಿ ಇವತ್ತೇನೋ ಪೊಂಗಲ್ ಮಾಡಬೇಕಂತೆ, ನಾಳೆ ಪುಳಿಯೋಗರೆ ಮಾಡಬೇಕಂತೆ, ಏನೇನೋ ಇದೆಯಲ್ಲ, ಇಡ್ಲಿ ದೇವಿ ತಿಂದುಬಿಡ್ಲಿ ಒಂದು ದಿವಸ. ಅಯ್ಯೋ ದೇವಿ ತಿಂತಾಳಪ್ಪ, ಇವತ್ತು ನಾವು ಉಪವಾಸ ಇದ್ಬಿಡೋಣ, ಅವ್ಳಿಗೂ ಏನು ಕೊಡೋದು ಬೇಡ ಅನ್ಕೋತೀವಿ ನಾವು ಅಲ್ವಾ. ಅವ್ಳು ತೊಗೊಳ್ಳಲ್ಲ ಅಂತ ಧೈರ್ಯವಾಗಿ ನೈವೇದ್ಯ ಮಾಡ್ತಾ ಇದ್ದೀವಿ ನಾವು ಇವತ್ತು. ಏನು ನೀವು ಭಕ್ತನ ಕಣ್ಣೆಲ್ಲ ಕಿತ್ತು ಹಾಕ್ಬಿಟ್ರಲ್ಲ, ಅವ್ನು ಎಷ್ಟು ಚಿಂತೆ ಮಾಡ್ಕೊಂಡಿದ್ದಾನೆ ಗೊತ್ತಾ? ಭಕ್ತ ಪರಾಧೀನ ಅಂತ ನಿಮ್ಮನ್ನು ಎಲ್ಲರೂ ಹೊಗಳ್ತಾರೆ, ಕರುಣಾಸಾಗರ ಅಂತ. ನೀವೇನು ಕರುಣೆ ಮಾಡಿದ್ರೆ ಕಣ್ ಕಿತ್ತಾಕಿದ್ದೀರಲ್ಲ, ಇದು ಉಚಿತನಾ? ಸರಿನಾ? ಹೀಗಿರಬೇಕು ಹೇಳ್ತಿದ್ದು. ತರಟೆ ತೊಗೋಬೇಕು ಗಂಡನ. ಲಕ್ಷ್ಮಿ ತರಟೆ ತೊಗೊಂಡ್ರು, ಅದಕ್ಕೆ ನಗ್ತಾನಂತೆ ನಾರಾಯಣ. ನಿನಗೆ ಅರ್ಥ ಆಗಲ್ಲ. ಅವ್ರು ಪದೇ ಪದೇ ಬರೋಕ್ಕೆ ಶುರು ಮಾಡ್ತಾರೆ ನಮ್ಮ ಬೆಡ್ರೂಮಿಗೆ, ಅದಕ್ಕೆ ಬರಬಾರ್ದು ಅಂತ ಮಾಡಿದ್ದೀನಿ. ಮತ್ತೊಮ್ಮೆ ಮಾರದಿರಲಿ, ಮತ್ತೆ ಬರ್ಕೂಡ್ದು ಮೇಲಿನ ಲೋಕಕ್ಕೆ, ಅವ್ರು ಅಲ್ಲೇ ಇರಬೇಕು ಭೃಗು ಮಹರ್ಷಿಗಳು ಅಂತ ಹೇಳಿದಾಗ ಲಕ್ಷ್ಮಿಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೂ ನಗ್ತಾ ಹೇಳ್ತಾಳೆ, ಆದರೂ ನೀವು ಈ ಥರ ಮಾಡಬಾರ್ದಾಗಿತ್ತು. ಅದೇನೋ ಲೋಕಕ್ಕೆಲ್ಲ ಆನಂದ ಕೊಡ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಲ್ಲ, ನನ್ನ ದಾಸರೇ ದಾಸರು ಅಂತ ಯಾವಾಗಲೂ ಹೇಳ್ಕೊತಾ ಇರ್ತೀರಲ್ಲ, ಅದು ಯಾವಾಗ ಅದೇನೋ ಟೈಮ್ ಇದೆಯಾ ನಿಮಗೆ ಅದೆಲ್ಲ ಮಾಡೋದಕ್ಕೆ ಇವಾಗ ಅಂತ ಸುಮ್ಮನೆ ಪೀಠಿಗೆ ಹಾಕಿದ್ಲು ಲಕ್ಷ್ಮಿ. ಆವಾಗ ಅವನು ಉತ್ತರವನ್ನು ಕೊಡ್ತಾನೆ ಇವಾಗ ಆದೊಡೆ. ಸೊ ಯಾವ ಹಿಂದೋಳೆನ ಹಂಸಧ್ವನಿ. ಆದೊಡೆ ಆಂ ಕ್ಷೀರದಿಯೊಳಿರ್ಪೆ ನೀಂ ಪೇಳಿದುಲ್ ವೇದವತಿ ದೇವಿ ಸಂಕಲ್ಪಮಂ ನೆರವೇರ್ಚಲ್ ಈ ದಿನಂ ಪೊರಮಡುವುದೊಳ್ಳಿತಲೆ ತವ ದಿವ್ಯ ಸಾನ್ನಿಧ್ಯಕ್ಕಾಗಿ ಭಕ್ತರ್ ಕಾದಿರ್ಪರಲೆ ದೇವ ಪೇಳನಲ್ ಮಾರಮಣಿ ಆದೊಡಿ ಭೋಗೀಂದ್ರ ಭರತ ಭೂದಕ್ಷಿಣದಿ ವೇದಾದ್ರಿಯಾಗಿರ್ಪೆನಾಂ ಶ್ರೀನಿವಾಸನಾಗಿರ್ಪೆನು ಎಂದು ಸುರಿಹರಿಯೋ. ಅವಳಿಗೆ ಲಕ್ಷ್ಮಿಗೆ ಭೂಲೋಕಕ್ಕೆ ಹೋಗಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಅವನು ಹೇಳಿದ್ದೆ ಒಂದು ದಿವಸ ಇಬ್ಬರು ಹೋಗೋಣ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಅದು ಯಾವಾಗ ಹೋಗೋಣ? ಇವಾಗ ಅವ್ರ ಕಣ್ಣಂತೂ ಕಿತ್ತಾಯಿತು, ಇನ್ಮೇಲೆ ಬರಲ್ಲ ಭೂಲೋಕವ್ರು ಯಾರು ನಮ್ಮ ಲೋಕಕ್ಕೆ, ನಾವೇ ಹೋಗ್ಬಿಡೋಣ ಅಲ್ಲಿಗೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ. ಆವಾಗ ನೋಡಿ, ನಾನೊಂದು ಪಾರ್ಟ್ ಮಾಡ್ತೀನಿ, ನೀವೊಂದು ಪಾರ್ಟ್ ಮಾಡಿ, ನಾನು ಹೀಗೆ ಪಾರ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ರು. ಇದಕ್ಕೆ ಒಂದು ಪೂರ್ವ ಕಥೆ ಇದೆ, ಅವಳು ಯಾಕೆ ಪದ್ಮಾವತಿಯಾಗಿ ಬಂದಳು ಅಂತ. ಬೃಹಸ್ಪತಿಯ ಮಗ ಕುಶಧ್ವಜ
ಕುಶಧ್ವಜನಿಗೆ ಲಕ್ಷ್ಮಿ ವೇದವತಿ ಹೆಸರಿನಿಂದ ಹುಟ್ಟಿ ನಾರಾಯಣನೇ ಗಂಡನಾಗಬೇಕು ಅಂತ ತಪಸ್ಸು ಮಾಡ್ತಾಳೆ. ಇದು ಹಿಂದಿನ ಕಥೆ ಇದು. ಆದರೆ ರಾವಣ ಹೆಂಡತಿಯಾಗುವಂತ ತುಂಬ ಕೇಳಿದ. ವೇದವತಿಯನ್ನು ನಾವು ರಾಮಾಯಣದಲ್ಲಿ ಕೇಳ್ತೀವಿ ಅಲ್ವಾ? ಕೇಳಿದಾಗ ಒಪ್ಪದಿದ್ದಾಗ ಜಡೆಯನ್ನು ಎಳಿತಾನೆ ರಾವಣ. ರಾವಣನಿಗೆ ತುಂಬ ಆಯಸ್ ಜಾಸ್ತಿ, ಎಲ್ಲ ಯುಗದಲ್ಲೂ ಇದ್ದಾನವನು, ಕೃತಯುಗದಿಂದನೂ ಇರುವಂಥವನು. ಆ ಜಡೆಯನ್ನು ಎಳೆದಾಗ ಆ ಜಡೆಯನ್ನು ಕತ್ತರಿಸಿ ಅಗ್ನಿಗೆ ಹಾಕಿದಂತೆ ಅವನು. ಕತ್ತರಿಸಿ ಅಗ್ನಿ ಒಳಗಡೆಗೆ ಹಾಕ್ಬಿಟ್ಟು ಹೇಳ್ತಾಳೆ, ನಿನ್ನನ್ನು ಕೊಲ್ಲಲು ನಾನು ಪುನಃ ಬರ್ತೇನೆ, ಪದ್ಮಗರ್ಭ ಅನ್ನುವ ಹೆಸರಿನಿಂದ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳು. ರಾವಣನ ಮನೆಗೆ ತಂದ ಆ ಮಗುವನ್ನು, ಪದ್ಮಗರ್ಭಳನ್ನು. ಪ್ರಸೇನ ಹೇಳ್ತಾನೆ, ನಿನ್ನನ್ನು ಕೊಲ್ಲೋದಕ್ಕೆ ಹುಟ್ಟಿರೋ ಮಗು, ಇದನ್ನು ಯಾಕೆ ನೀನು ತಂದಿದೀಯ ಅಂತ. ರಾವಣ ಸಮುದ್ರಕ್ಕೆ ಬಿಸಾಕ್ಬಿಟ್ಟ. ಅದು ತೇಲಿ 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 ಮಣ್ಣಲ್ಲಿ ಬಂದು ಸೀತೆಯಾಗಿ ಹುಟ್ಟುತ್ತಾಳೆ, ರಾಮನಿಗೆ ಪತ್ನಿ ಆಗ್ತಾಳೆ. ಆಗಲೂ ಆ ಹಠವನ್ನು ಬಿಡೋದಿಲ್ಲ ಅವನು. ಅವನನ್ನು ಕದ್ದಾರು ತೊಗೊಂಡೋಗ್ತೀನಿ ಅಂತ ಹೇಳ್ತಾನೆ. ಅಂತೂ ರಾಮನಿಂದ ಸಂಹಾರ ಆಗುತ್ತೆ. ಜಯ ವಿಜಯರ ಕಥೆ ಇದು. ಶಿಶುಪಾಲ ಮತ್ತು ರಾವಣನ ಕಥೆ ಇದು. 3 ಜನ್ಮದಲ್ಲಿ ದ್ವೇಷಿಗಳಾಗಿ ಹುಟ್ಟಿರ್ತಾರೆ. ಹೀಗೆ ಆದಂತಹ ಅವಳು ವೇದವತಿ ಕೇಳಿರ್ತಾಳೆ. ನಾನು ರಾಮನನ್ನು ಕೇಳ್ತಾಳೆ, ನಾನು ನಿನ್ನನ್ನು ರಾಮಧ್ಯಾನ ಮಾಡ್ಕೊಂಡು ಅಶೋಕವನದಲ್ಲಿ ಇಷ್ಟು ದಿವಸ ಕೂತಿದ್ದೆ, ನೀನೇ ನನ್ನ ಗಂಡ ಆಗಬೇಕು ಅಂತ. ಅವನು ಹೇಳಿದ, ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಮುಂದೆ ನಾನು ಕಲಿಯುಗದ ಆದಿಯಲ್ಲಿ, ಈಗ ಕಲಿಯುಗ ಆಗಿ 5,000 ಚಿಲ್ಲರೆ ವರ್ಷ ಆಗಿದೆ, ಅದು ಹಿಂದೆ ನಡೆದ ಕಥೆ ಇದು, ಇತಿಹಾಸ. ಆಗ ನಾನು ಅವತಾರವನ್ನು ಮಾಡ್ತೇನೆ. ಯಾಕೆ ಅಂದರೆ ನಮ್ಮಮ್ಮ ನನ್ನ ಮದುವೆ ನೋಡಿಲ್ಲ ಯಶೋದೆಯವಳು, ಆದ್ದರಿಂದ ಅವಳಿಗೆ ನನ್ನ ಮದುವೆ ತೋರಿಸ್ಬೇಕು. ಲಕ್ಷ್ಮಿನೇ ಒಪ್ಕೊಂಡಿದ್ದಾಳೆ, ಅವಳು ಕೂಡ ನಾನು ಭೂಲೋಕದಲ್ಲಿ ಆಕಾಶರಾಧನೆಗೆ ಮಗಳಾಗಿ ಹುಟ್ಟುತ್ತೇನೆ ಅಂತ ನಮ್ಮಿಬ್ಬರನ್ನ ಮದುವೆ ಮಾಡಿ ಅವಳಿಗೂ ಒಂದು ಮುಕ್ತಿಯನ್ನು ಕೊಡಬೇಕಾಗಿದೆ. ಬಕುಳ ಮಾಲೆಯಾಗಿ ಬರ್ತಾಳೆ. ಆದ್ದರಿಂದ ನಾನು ಕೂಡ ಶ್ರೀನಿವಾಸನಾಗಿ ಬರಬೇಕು ಅಂತ ಯೋಚನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡ್ತಾನೆ. ಆಯ್ತು ರೀ, ಹೊರಡ್ರಿ, ಇನ್ಯಾಕ್ರಿ, ಆಯ್ತಲ್ಲ, ಇಬ್ಬರು ಪ್ಲ್ಯಾನ್ ಮಾಡಾಯ್ತು. ನಾನು ಅಲ್ಲಿ ಹೋಗ್ತೀನಿ, ನೀವು ಇಲ್ಲಿ ಹೋಗಿ, ಬೇರೆ ಕಡೆ ಹೋಗ್ಬೇಕಲ್ಲ, ಇಬ್ಬರು ಆಮೇಲೆ ಸೇರಬೇಕಲ್ವ. ಆದ್ದರಿಂದ ಕ್ಷೀರಸಾಗರವನ್ನು ಬಿಟ್ಟು ಇವಾಗ ಭೂಲೋಕಕ್ಕೆ ಹೋಗಬೇಕು ಅಂತ ಅವನು ನಿರ್ಧಾರವನ್ನು ಮಾಡಿದ. ಹೇಗೆ ಹೊರಟ ಹಾಡಿ. ಕನಕಾಂಬರವನಾರು ಮಡಿಗೈದೋ ಮಕುಟಮಂ ವನಜಗುಚ್ಛವಗೈದು ಮುಡಿಗಿಟ್ಟು ಕರಯುಗದ ಬಿಲ್ಬಾಣ ಘನಶಂಖ ಚಕ್ರಮಂ ಬಿಲ್ಬಾಣಗೈದು ಕೌಸ್ತುಭವತೋಣೀರಗೈದು ವಿನುತಮಣಿ ಮಾಲೆಗಳ ತುಳಸಿ ಹಾರವಗೈದು ವಿನತೆಯ ಅಣುಗನ ತನ್ನ ಪಾದಕಾದ್ವಯಗೈದು ಮುನಿಕುಮಾರನಂತೆ ಮೇಂಧರಣೀಶ ಕುವರನಂತೆ ಯಸೆದನಾ ಜಗದೀಶ್ವರಂ.